ಕನ್ನಡ ರಾಜ್ಯೋತ್ಸವ ವೇಳೆ ಬಾಲ ಬಿಚ್ಚಿದ ನಾಡ ದ್ರೋಹಿಗಳು. ಗಡಿ ಜಿಲ್ಲೆಯಲ್ಲಿ ಎಂಇಎಸ್ ಪುಂಡರಿಂದ ಕರಾಳ ದಿನಾಚರಣೆ ಆಗ್ತಾ ಇದೆ. ಎಂಇಎಸ್ ವಿರುದ್ಧ ಕನ್ನಡ ಸಂಘಟನೆಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯ ಅಥಣಿಯ ಶಿವಯೋಗಿ ವೃತ್ತದಲ್ಲಿ ಪ್ರತಿಭಟನೆ ಕೂಡ ಆಗ್ತಾ ಇದೆ. ಮಹಾರಾಷ್ಟ್ರ ಸಾರಿಗೆ ಬಸ್ಗಳನ್ನ ತಡೆದು ಕರವೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲಾಡಳಿತ ವಿರುದ್ಧ ಕರವೇ ಕಾರ್ಯಕರ್ತರು ಗರಂ ಆಗಿದ್ದಾರೆ. ಜೇವರ್ಗಿ ಸಂಕೇಶ್ವರ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಸಾರಿಗೆ ಬಸ್ಗಳನ್ನ ತಡೆದು ಕರವೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಎಂಇಎಸ್ ಪುಂಡಾಟಿಕೆ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಇದ್ಯಾವುದು ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬರಲಿಲ್ಲ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಎಂಇಎಸ್ ವಿರುದ್ಧ ಕನ್ನಡ ಸಂಘಟನೆಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಮಹಾರಾಷ್ಟ್ರದ ಸಾರಿಗೆ ಬಸ್ಗಳನ್ನ ತಡೆದು ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲಾಡಳಿತ ವಿರುದ್ಧ ಕರವೇ ಕಾರ್ಯಕರ್ತರು ಗರಂ ಆಗಿದ್ದಾರೆ. ಜೇವರ್ಗಿ ಸಂಕೇಶ್ವರ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾವೆಲ್ಲ ಕಡೆ ಇವತ್ತು ನವೆಂಬರ್ 1ರಂದು ಅತಿ ವಿಜೃಂಭಣೆಯಾಗಿ ನಾವೆಲ್ಲ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದೊಳಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಏನು ಬೆಳಗಾವಿಯಲ್ಲಿ ಎಂಇಎಸ್ ಅವರಿಗೆ ಒಂದು ಅನುಮತಿ ನೀಡಿ ಅವರಿಗೆ ತಮ್ಮ ಗುಂಡಾಗಿರಿಯನ್ನು ವರ್ತನೆ ಮಾಡಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅಂತವರನ್ನ ಈ ಕೂಡಲೇ ಪೊಲೀಸರು ಬಂಧನೆ ಮಾಡಬೇಕು. ಇಲ್ಲಂತಂದ್ರೆ ನಾವು ಈ ರೀತಿ ಬೀದಿಗಳಿಂದ ಮಹಾರಾಷ್ಟ್ರ ಬಸ್ಗಳು ಬರ್ತಾ ನಮ್ಮಲ್ಲಿ ನಾವೆಲ್ಲರೂ ಒಂದೇ ಭಾವದಿಂದ ಹೊಂಟಿವಿ. ಆದ್ರೆ ಎಂಇಎಸ್ ಗುಂಡಾಗಳಿಗೆ ಪೊಲೀಸರು ಈ ಕೂಡಲೇ ಅರೆಸ್ಟ್ ಮಾಡೇ ಹೋದ್ರೆ ಅವ್ರ ವಿರುದ್ಧ ನಾವು ಇಲ್ಲೇ ಕೊಡ್ತೀವಿ ಅಂತ ಹೇಳಕ್ ಬಯಸ್ತೇವೆ. ಈಗ ಪೊಲೀಸರ ಎಂಇಎಸ್ ಪುಂಡರ ಜೊತೆ ಸೆಲ್ಫಿ ತಗೋತಿದ್ದಾರೆ ಸರ್. ಬೆಳಗಾವಿಯಲ್ಲಿ ಏನ್ ಹೇಳ್ತಿದ್ರ ಬಗ್ಗೆ ಅಂತ ಪೊಲೀಸರು ಕೂಡ ಯಾವ ರೀತಿ ಅವ್ರನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅವ್ರನ್ನ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಹೇಳ್ತೇವೆ. ನಾವು ಎಲ್ಲ ಕಡೆ ಇವತ್ತು ನವೆಂಬರ್ 1ರಂದು ಅತಿ ವಿಜೃಂಭಣೆಯಾಗಿ ನಾವೆಲ್ಲ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದೊಳಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಏನು ಬೆಳಗಾವಿಯಲ್ಲಿ ಎಂಇಎಸ್ ಅವರಿಗೆ ಒಂದು ಅನುಮತಿ ನೀಡಿ ಅವರಿಗೆ ತಮ್ಮ ಗುಂಡಾಗಿರಿಯನ್ನು ವರ್ತನೆ ಮಾಡಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅಂತವರನ್ನ ಈ ಕೂಡಲೇ ಪೊಲೀಸರು ಬಂಧನೆ ಮಾಡಬೇಕು. ಇಲ್ಲಂತಂದ್ರೆ ನಾವು ಈ ರೀತಿ ಬೀದಿಗಳಿಂದ ಮಹಾರಾಷ್ಟ್ರ ಬಸ್ಗಳು ಬರ್ತಾ ನಮ್ಮಲ್ಲಿ ನಾವೆಲ್ಲರೂ ಒಂದೇ ಭಾವದಿಂದ ಹೊಂಟಿವಿ. ಆದ್ರೆ ಎಂಇಎಸ್ ಗುಂಡಾಗಳಿಗೆ ಪೊಲೀಸರು ಈ ಕೂಡಲೇ ಅರೆಸ್ಟ್ ಮಾಡೇ ಹೋದ್ರೆ ಅವ್ರ ವಿರುದ್ಧ ನಾವು ಇಲ್ಲೇ ಕೊಡ್ತೀವಿ ಅಂತ ಹೇಳಕ್ ಬಯಸ್ತೇವೆ. ಈಗ ಪೊಲೀಸರ ಎಂಇಎಸ್ ಪುಂಡರ ಜೊತೆ ಸೆಲ್ಫಿ ತಗೋತಿದ್ದಾರೆ ಸರ್. ಬೆಳಗಾವಿಯಲ್ಲಿ ಏನ್ ಹೇಳ್ತಿದ್ರ ಬಗ್ಗೆ ಅಂತ ಪೊಲೀಸರು ಕೂಡ ಯಾವ ರೀತಿ ಅವ್ರನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅವ್ರನ್ನ ಅವ್ರ ವಿರುದ್ಧ ಕಾನೂನು ಕ್ರಮ